ಈಗ ಸಪೋಸ್ MC ಸುಧಾಕರ್ 2 ಲಕ್ಷ ಏನು 2,80,00,000 ಕೊಟ್ಟು ಈ ಆರ್ಚ್ ಮಾಡಿಸಿದ್ದು ನಾನೇ ಅಂತಂದರೆ ಜನರು ಹಿಂಗೆ ಚಪ್ಪಾಳೆ ಹೊಡಿತವ್ರೆ. ನೀವು ಓಟುಗಳು ಈ JCB ಪಕ್ಷಗಳಿಗೆ ಹಾಕಿದ್ರೆ ಈ ರಾಜ್ಯ ಇನ್ನಷ್ಟು ಅವಿನೀತಿಗಾಗುತ್ತೆ. ನಮ್ಮಂಥ ಯುವಕರೆಲ್ಲ ನೇಪಾಳಲ್ಲಿ ಏನು ಮಾಡಿದ್ರು ರಾಜಕಾರಣಿಗಳಿಗೆ ಆ ಥರ ನಾವು ಮಾಡಬೇಕಾಗುತ್ತೆ. ಕಡುಭ್ರಷ್ಟರು ರೀ ಅವ್ರ ಚಿಂತಾಮಣಿ MC ಸುಧಾಕರ್ ಕುಟುಂಬ 1 ಲಕ್ಷ ಕೋಟಿಗಳು ಮೋಸ ಮಾಡಿದ್ದಾರೆ ಈ ಪಬ್ಲಿಕ್ಗೆ, ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಈ ರೀಸೆಂಟಾಗಿ ಸಿದ್ದೇಪಲ್ಲಿಯಿಂದ ಆಂಧ್ರ ಬಾರ್ಡರ್ ತನಕ 21 ಕಿಲೋಮೀಟರ್ ರಸ್ತೆ, ಆ ರಸ್ತೆಗೆ 9,80,00,000 ಸ್ಯಾನ್ಸನ್ ಆಗಿರತಕ್ಕಂಥದ್ದು. ರಸ್ತೆ ಮಾಡಿರೋದು 5 ಕಿಲೋಮೀಟ್ರು, ಬಿಲ್ ಕ್ಲೈಮ್ ಆಗಿದೆ. ಈ ಮನುಷ್ಯ ಕ್ವಾಲಿಟಿ ಇನ್ನೊಂದು ಮತ್ತೊಂದು ಅಂತೇಳಿ ಮಾತಾಡ್ತಾ ಇರ್ತಾರೆ. ಯಾರು 25 ಲಕ್ಷ ಒಳಗಡೆ ಇರ್ತವೆ ನೋಡಿ. ಸಪೋಸ್ ಒಂದು ಮುರುಗಮಲದಲ್ಲಿ ವಾಟರ್ ಶೆಡ್ ನೀನು ಫಿಲ್ಟರ್ ಮಾಡ್ತಾರಲ್ವ, ಅದು 12 ಲಕ್ಷ ಬಜೆಟ್. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಯಾಕೋ ಪಟ್ಟಿ ಸರಿಯಾಗಿ ಹಾಕಿಲ್ಲ, ಹಿಂಗೆ ಇವ್ರು ಕ್ವಾಲಿಟಿ ಚೆಕ್ ಮಾಡೋದು. ಆಮೇಲೆ ಚಿಂತಾಮಣಿಯಲ್ಲಿ ರೋಡ್ಗೆ ಒಂದು ಇದು ಮಾಡಿದ್ದಾರೆ, ಏನು ಗೋಪುರ ಅಂತೀವಲ್ವ, ಏನಂತೀವಿ ಆರ್ಚ್. ಯಾವುದಕ್ಕೆ? TPSಗೆ, ಎಕ್ಸಿಕ್ಯೂಟಿವ್ ಆಫೀಸ್ಗೆ 2,80,00,000 ನೀವು ಹಾಕಿದ್ರಲ್ವ, ನಿಮ್ದು 25,000. ಇದು ಇಲ್ಲಿ ಏನೋ ಪಂಚಾಯತಿ ಕಟ್ಟಡ ಐತೆ ಅಂತೇಳಿ ಇಲ್ಲೊಂದು ಆರ್ಚ್ ಹಾಕಿದ್ರೆ ಕಬ್ಬಿನದ್ದು. ಆರ್ಚ್ ಏನಕ್ಕಿರುತ್ತೆ? ಆರ್ಚಲ್ಲಿ ಯಾವನು ಸಂಸಾರ ಮಾಡಲ್ಲ, ಆರ್ಚಲ್ಲಿ ಯಾರು ಊಟ ಮಾಡಲ್ಲ. ಆರ್ಚು ಇರೋದು ಇಲ್ಲಿ ಒಂದು ಆಫೀಸ್ ಇದೆ, ಇದು ಯಾವ ಆಫೀಸು ಅಂತ ಹೆಸರು ಬರೋದು, ಒಳಗಡೆ ಹೋಗೋದಕ್ಕೆ ಮಾತ್ರ ಆರ್ಚ್, ಅಥವಾ ಗೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಅಷ್ಟಕ್ಕೆ ಆರ್ಚು. ಅದಕ್ಕೆ 2,80,00,000. ಅದಕ್ಕೆ ಅಮ್ಮಮ್ಮ ಅಂದರೆ 5 ಲಕ್ಷ ಖರ್ಚಾಗೋಲ್ಲ. ಈ ರೀತಿ ನಾವು ಎಷ್ಟಾಗುತ್ತೋ ಅಷ್ಟು ಜನಸಾಮಾನ್ಯರನ್ನು ಅಪ್ಡೇಟ್ ಮಾಡ್ತೀವಿ. ಈ ಸಮಾಜದಲ್ಲಿ ಈ ಥರ ನಡೀತಾ ಐತೆ, ಈ ರಾಜಕೀಯ ನಾಯಕರು ನಿಮ್ಮನ್ನು ಫೂಲ್ಸ್ ಮಾಡ್ತಾ ಇದ್ದಾರೆ. ಈಗ ಸಪೋಸ್ MC ಸುಧಾಕರ್ 2 ಲಕ್ಷ ಏನು 2,80,00,000 ಕೊಟ್ಟು ಈ ಆರ್ಚ್ ಮಾಡಿಸಿದ್ದು ನಾನೇ ಅಂತಂದರೆ ಜನರು ಹಿಂಗೆ ಚಪ್ಪಾಳೆ ಹೊಡಿತವ್ರೆ. ಪ್ರಯೋಜನ ಏನು? ಈ ಥರ ಜನರು ಯಾವುದು ಇಂಪಾರ್ಟೆಂಟು, ಯಾವುದು ಅವಶ್ಯಕತೆ ಇದೆ, ಯಾರಿಗೆ ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದ್ರ ಬಗ್ಗೆ ನಾವು ಎಷ್ಟು ಮಾಹಿತಿ ಆಗುತ್ತೋ ನನ್ನ ಜೊತೆ ನಾನೊಬ್ಬನ ಹಿಂಗೆ ಚಪ್ಪಾಳೆ ಹೊಡೆದ್ರೆ, ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಶಬ್ದ ಕೇಳಲ್ಲ. ನೀವು ಮಾಧ್ಯಮ ಪತ್ರಿಕೆಯವರನ್ನು ಸಪೋರ್ಟ್ ಮಾಡಿ ಈ ಜಿಲ್ಲೆಯಲ್ಲಿ, ಅವಳಿ ಜಿಲ್ಲೆಗಳಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಗುತ್ತೋ ಅಷ್ಟು ಜನರಿಗೆ ನಾವು ಒಳ್ಳೆಯ ಸಂದೇಶವನ್ನು ಕೊಡೋಣ. ಸುಧಾರಣೆ ಹೆಂಗೆ ಅಂತಂದರೆ, JCB ಪಕ್ಷಗಳನ್ನು ಸ್ವಲ್ಪ ಹೊರಗಿಡಿ. ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ JCB, J ಅಂದರೆ JDS, C ಅಂದರೆ ಕಾಂಗ್ರೆಸ್ಸು, B ಅಂದರೆ BJP, ಈ ಪಕ್ಷಗಳನ್ನ ಹೊರಗಿಟ್ಟು ಉಪೇಂದ್ರ ಪಕ್ಷ ಪ್ರಜಾಕೀಯ, ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಕ್ಷ, ಆಮೇಲೆ ನಮ್ಮಂಥವ್ರು ಇಂಡಿಪೆಂಡೆಂಟಾಗಿ ಬರ್ತೀವಲ್ವ ಅಂಥವ್ರಿಗೆ ಜನರು ಅವಕಾಶ ಕೊಡಿ, ಬದಲಾವಣೆ ಆಗುತ್ತೆ. ನಾವೇನು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಇವೆಲ್ಲ. ನಾವು ಎಲ್ಲೋ ಕೂಲಿ ಮಾಡಿ ಒಂದು ಸ್ವಲ್ಪ ಬೆಳೆಗಳು ರೈತರಾಗಿ ಏನೋ ವ್ಯವಸಾಯ ಮಾಡಿ ಒಂದು ಸ್ವಲ್ಪ ಚಿಲ್ಲರೆ ಬಂದರೆ ಚಿಲ್ಲರೆಯನ್ನು ಹಿಂಗೆ ಖರ್ಚು ಮಾಡ್ತಾ ಇದ್ದೀವಿ, ಪೇಪರ್ಗೆ ಪ್ರಿಂಟ್ ಓಡಿಸೋದಕ್ಕೆ, ಇನ್ನೊಂದು ಮತ್ತೊಂದು. ಜನರು ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ತನ್ನಿ. ರಾಜ್ಯದಲ್ಲಿ ಬದಲಾವಣೆ ತಂದಾಗ ಅಭಿವೃದ್ಧಿ ಆಗುತ್ತೆ, ಮುಂದಿನ ಜನ್ರೇಷನ್ ಚೆನ್ನಾಗಿರುತ್ತೆ. ನೀವಿವತ್ತು ನೀವು ಬದಲಾಗಲಿಲ್ಲ, ಇನ್ನೂ ಇಂಥದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ತಿಂದುಬಿಡ್ಬೋದು, ಜಲ್ ಜೀವನ್ ಮಿಷನ್ ತಿಂದುಬಿಡ್ಬೋದು, HN ವ್ಯಾಲಿ, KC ವ್ಯಾಲಿ ಇಂಥವೆಲ್ಲ ಹಗರಣಗಳು ಮಾಡ್ಕೋಬಹುದು ಅಂಥೇಳಿ ಅವ್ರ ಜೊತೆಗೆ ಶಾಮೀಲಾಗಿ ನೀವು ಓಟುಗಳು ಈ JCB ಪಕ್ಷಗಳಿಗೆ ಹಾಕಿದ್ರೆ ಈ ರಾಜ್ಯ ಇನ್ನಷ್ಟು ಅವಿನೀತಿಗಾಗುತ್ತೆ. ನಮ್ಮಂಥ ಯುವಕರೆಲ್ಲ ನೇಪಾಳಲ್ಲಿ ಏನು ಮಾಡಿದ್ರು ರಾಜಕಾರಣಿಗಳಿಗೆ ಆ ಥರ ನಾವು ಮಾಡಬೇಕಾಗುತ್ತೆ. ಹಾಂ, ನೀವು ಕಚೇರಿ, ಹೋರಾಟ, ಪ್ರತಿಭಟನೆ ಹೀಗೆಲ್ಲ ಮಾಡ್ತಾ ಇರ್ತೀರಿ, ಮತ್ತೆ ಆದಾಯದ ಮೂಲ ಇದೆ. ಅದೇ ವ್ಯವಸಾಯ ಮಾಡ್ತೀವಿ ಕೆಲವೊಂದು. ಅದಾದ್ಮೇಲೆ ಈಗ ಶಾರುಖ್ ಖಾನ್ ಮಗಳು 300 ಕೋಟಿನಂತೆ ವರ್ಷಕ್ಕೆ ಟರ್ನ್ ಓವರ್. ಸುಹಾನಾ ಖಾನ್ ವ್ಯವಸಾಯದಲ್ಲಿ ಆ ಹುಡುಗಿ ಎಲ್ಲಿ ಮಾಡಿದ್ಲು? ಎಕ್ಸಾಂಪಲ್ಗೆ ನಾನಾದರೂ ಒಂದು ತಿಂಗಳಿಗೊಂದ್ಸಲಿನೋ ವಾರಕ್ಕೊಂದ್ಸಲಿನೋ ಕೂಲಿಗಳಿಗೆ ದುಡ್ಡು ಕೊಡೋದು, ಇನ್ನೊಂದು ಮತ್ತೊಂದು ಯೋಗಕ್ಷೇಮಗಳು ವಿಚಾರಿಸೋದು, ಅದಾದರೂ ಮಾಡ್ತೀನಿ. ಸುಹಾನಾ ಖಾನ್, ಶಾರುಖ್ ಖಾನ್ ಮಗಳು 300 ಕೋಟಿ ಟರ್ನ್ ಓವರ್ ವ್ಯವಸಾಯದಲ್ಲಿ. ಯೋಚನೆ ಮಾಡಿ ನೀವು. ESAquatech RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO, UV, UF, TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ESAquatech ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.